ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರನ್ನು ಟೀಕೆ ಮಾಡಿದ್ರೆ ರಾಷ್ಟ್ರೀಯ ನಾಯಕರನ್ನ ಟೀಕೆ ಮಾಡಿದ ಹಾಗೆ. ಹೌದು, ಸತ್ಯ. ಅಧ್ಯಕ್ಷರು ಮಾಡಿದ್ರು ರಾಷ್ಟ್ರೀಯ ನಾಯಕರು. ಇದು ವಿಜೇಂದ್ರಗೆ ಅಪಮಾನ ಅಲ್ಲ, ಈ ನಾಡಿನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರಿಗೆ ಮಾಡಿದ ಅಪಮಾನ, ಪ್ರಜ್ಞಾವಂತ ಮತದಾರಿ ಮಾಡಿದ ಅಪಮಾನ, ನಮ್ಮ ವರಿಷ್ಠರ ಮಾಡಿದ ಅಪಮಾನ. ಮೇಡಮ್ ಅವರೇ, ನನ್ನ ಕಣ್ಣು ಮುಂದಿದೆ ಯಡಿಯೂರಪ್ಪನಂತ ಒಬ್ಬ ಮನುಷ್ಯ, ಶ್ರಮಜೀವಿ. ನಾನು ಕಣ್ಣಾರೆ ಕಂಡಿದ್ದೀನಿ. ಯಡಿಯೂರಪ್ಪನವರು ಬೈಸ್ಕಲ್ನಲ್ಲಿ ಮೊದಲು ಸೈಕಲ್ ತುಳಿದು ಪಕ್ಷವನ್ನು ಕಟ್ಟಿದ್ರಿ. ಇವರೆಲ್ಲ ಯಾರು? ಇವರೆಲ್ಲ ಸೈಕಲ್ ತುಳಿದು ಪಕ್ಷ ಕಟ್ಟಿದ್ರು. ಸ್ಕೂಟರ್ನಲ್ಲಿ ಹೊನ್ನಾಳಿ ಮತ್ತೆ ಎಲ್ಲ ಕಡೆ ಪ್ರವಾಸ ಮಾಡಿದ್ರು. ಅದಾದ ನಂತರ ಶಿಕಾರಿಪುರದಲ್ಲಿ ಬಂದಿಖಾನೆ ಸಚಿವರಾಗಿದ್ದಂಥ ದಿವಂಗತ ವೆಂಕಟಪ್ಪನವರು, ವೆಂಕಟಪ್ಪರು ನಮಗೆ ಸಂಬಂಧ ಚೆನ್ನಾಗಿತ್ತು, ಆದರೆ ಅವ್ರ ಕಡೆಯವರು ಯಡಿಯೂರಪ್ಪನವರಿಗೆ ನಡ್ಕೊಂಬರಕರ ತಲೆ ಹೊಡೆದಾಗ ಅವ್ರ ಕೆಳಗಡೆ ಬಿದ್ದು ರಕ್ತ ಸುರಿತಾ ಇತ್ತು. ಅಲ್ಲಿಂದ ಯಡಿಯೂರಪ್ಪನವರು ಒಂದು ರೀತಿ ಫಿನಿಕ್ಸ್ ಅಂತ ಎದ್ದು ಬಂದರು, ಅಕ್ಕಿ ಅಂತೆ. ಇಡೀ ರಾಜ್ಯ ಒಂದು ರೀತಿ ಸದೃಢರಾದರು, ಪಕ್ಷವನ್ನು ಕಟ್ಟಿದ್ರು, ಸಂಘ ಪರಿವಾರ ಎಲ್ಲ ಹಿನ್ನೆಲೆ ಇದೆ. ಆಮೇಲೆ CKR45 ಕಾರ್ನಲ್ಲಿ ಪ್ರವಾಸ ಮಾಡಿದ್ರು. ಆ ಮನುಷ್ಯ ಹಗಲಿರುಳು ಶ್ರಮ. ಅಂಥವ್ರು ಟೀಕೆ ಮಾಡ್ತಾರಂದ್ರೆ ಇವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲ್ಲ. ಮೇಡಮ್ ಅವರೇ, ಅಧಿಕಾರ ಮುಖ್ಯ ಅಲ್ಲ. ಅವ್ರು ಯಾರ್ಯಾರಿಗೆ ಅಧಿಕಾರ ಕೊಡಿದ್ರು, ಎರಡೆರಡು ಖಾತೆ ತಗೊಂಡ್ರು, ಅವ್ರು ಇವತ್ತು ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ, ಡ್ರಾಮಾ ಮಾಡ್ತಾರೆ. ಆದರೆ ನಮಗೆ ಸಚಿವ ಸ್ಥಾನ, ನಮಗೆ 2004 ಶಾಸಕರನ್ನು ಮಾಡಿದ್ರು, ಅವ್ರ ಆಶೀರ್ವಾದ, ಪಕ್ಷದ ಆಶೀರ್ವಾದ. 2008ರಲ್ಲಿ ಮಾಡಿದ್ರು. ಕೆಲವರು ನಿಮ್ಗೆ ಏನು ಮಾಡಿದ್ರು ಯಡಿಯೂರಪ್ಪನವರು? ನೀನು ಬರೀ ಪೊಲಿಟಿಕಲ್ ಸೆಕ್ರೆಟರಿ ಕೊಟ್ಟರು, ನೀನು ಮಂತ್ರಿ ಮಾಡಿರ, ನಿನಗೆ ಪಕ್ಷದಲ್ಲಿ ಅವಕಾಶ ಕೊಟ್ರೆ. ನನಗೇನು ಬೇಡ್ರಿ, ನಮಗೆ ಒಬ್ಬ ಸಾಮಾನ್ಯ ನಮ್ಮಂತ ಕೇವಲ ರೇಣುಕಾಚಾರ್ಯೊಬ್ಬರಿಗೆಲ್ಲ ಇವತ್ತು ಯಾರು ಅಧಿಕಾರದಾಗ ಅದರಲ್ಲ, ಎಲ್ಲರಿಗೂ ಅಧಿಕಾರ ಕೊಟ್ಟಂಥವ್ರು ಭಾರತೀಯ ಜನತಾ ಪಾರ್ಟಿ, ಯಡಿಯೂರಪ್ಪ. ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಯಾರು? ಯಡಿಯೂರಪ್ಪ ಪಕ್ಷ ಕಟ್ಟಿ ಬೆಳೆಸಿದ್ದು. ಅವ್ರ ಜೊತೆಗೆ ದಿವಂಗತ ಅನಂತ್ ಕುಮಾರ್ ಇದ್ರು, ಈಶ್ವರಪ್ಪನವರಿದ್ರು, BB ಶಿವಪ್ಪ, ಶಂಕರಮೂರ್ತಿಯವರು, ಕರಂಬಳ್ಳಿ ಸಂಜೀವ್ ಶೆಟ್ಟರು, ಡಾಕ್ಟರ್ ತಂಗಾರವರು, ಮಲ್ಲಿಕಾರ್ಜುನಯ್ಯನವರು, ರಾಮಚಂದ್ರಗೌಡರು, ಪಟ್ಟಿ ಮಾಡಿ ಹೇಳ್ತಾ ಹೋದ್ರೆ ಇಂಥವ್ರೆಲ್ಲ ಹಿರಿಯರಿದ್ರು ಯಡಿಯೂರಪ್ಪನವ್ರನ್ನ ಅಧ್ಯಕ್ಷ ಮಾಡಿದ್ರು. ಯಾಕಂದ್ರೆ ಯಡಿಯೂರಪ್ಪನವ್ರಲ್ಲಿ ಸಂಘರ್ಷ ಮನೋಭಾವನೆ ಇದೆ, ಪಕ್ಷವನ್ನು ಕಟ್ತಾರೆ. ಯಾರ್ರೀ ಶಿಕಾರಿಪುರದಿಂದ ಬಗರ್ಗುಂ ಸಾಗುಳಿದರ ಪರ ಹೋರಾಟ ಮಾಡಿ ಶಿವಮೊಗ್ಗದ ಪಾದಯಾತ್ರೆ ಮಾಡಿ ಧರಣಿ ಮಾಡಿದ್ರು, ಶಿವಮೊಗ್ಗದಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡಿದ್ರು. ಎಷ್ಟು ಹೋರಾಟಗಳು, ಶ್ರಮ. ಇವರೆಲ್ಲ ಇದ್ದೇಲ್ಲ, ಇವರೆಲ್ಲ ಉಂಡು ಕೊಂಡು ಹೋದಂಥವ್ರು. ಕೆಲವರೆಲ್ಲ BJP ಹೊಸ್ತಾ ಬಂದರೆ, ಇವರು ಯಡಿಯೂರಪ್ಪನವರಿಗೆ ನೀತಿ ಪಾಠ ಹೇಳ್ತಾರೆ. ಅಂದರೆ ಇವ್ರ ಪಕ್ಷ ನಿಷ್ಠೇನೂ ಇಲ್ಲ, ಸ್ವಾರ್ಥಕ್ಕೋಸ್ಕರ ಕೆಲವರು ಬಂದಂತಾರೆ. ಆದರೆ ನಾನು ಹೇಳೋದು, ನಮ್ಮ ಹೋರಾಟ ವಿರೋಧ ಪಕ್ಷವಾಗಿ ನಾವು ಕಾಂಗ್ರೆಸ್ ವಿರುದ್ಧ ನಮ್ಮ ಹೋರಾಟ ಇರಬೇಕು. ಕರೆಕ್ಟ್. ನಮ್ಮ ಹೋರಾಟ ಯಾರ ವಿರುದ್ಧ? ಕಾಂಗ್ರೆಸ್ ವೈಫಲ್ಯಗಳು. ಇವತ್ತು ಕಾಂಗ್ರೆಸ್ ಸರ್ಕಾರ ಜೀವಂತ ಶವ, ಭ್ರಷ್ಟಾಚಾರಗಳು ಮುಗಿಲು ಮುಟ್ಟಿದೆ. ರಾಜ್ಯದ ಜನ ಬೇಸತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ಜನರ ನಿರೀಕ್ಷೆ ಇದೆ, ಕಾರ್ಯಕರ್ತರ ಮುಖಂಡರ ನಿರೀಕ್ಷೆ ಇದೆ. ಅಧಿಕೃತ ವಿರೋಧ ಪಕ್ಷವಾಗಿ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು. ವಿಧಾನಸಭೆ ಒಳಗೆ ಹೊರಗೆ ವಿಜೇಂದ್ರ ಪಾದಯಾತ್ರೆ ಅಧ್ಯಕ್ಷ ಆದ್ಮೇಲೆ ಭೂ ಸಮಿತಿ ಅಧ್ಯಕ್ಷ ಮನೆ ಬಾಗಿಲಿಗೆ ಹೋಗ್ಲಿಲ್ವಾ? ಇವ್ರ ಮನೆಗೆ ಹೋಗ್ತೀವಿ ಅಂದ್ರೆ ಬೇಡ ಅಂತ ಬಿಟ್ಕೊಳ್ಳಿಲ್ಲ. ಯಡಿಯೂರಪ್ಪರನ್ನ ಟೀಕೆ ಮಾಡೋದು ಇವ್ರ ಕೆಲಸ ಕೆಲವ್ರದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.